ಜೈ ಬಾಬಾ ಸ್ವಾಮಿ. ಹಿಮಾಲಯದ ಸಮರ್ಪಣಾ ಯೋಗ ಭಾಗ 2, ಸಂಚಿಕೆ 13, ಪುಟ ಸಂಖ್ಯೆ 84. ಇವತ್ತಿನ ಗ್ರಂಥ ಪಠಣವನ್ನು ಗುರುವಂದನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಹೀಗೆ ಒಂದು ಸಾರಿ ನಾವು ಒಂದು ಸ್ಥಳದಲ್ಲಿ ವಿಶ್ರಮಿಸುತ್ತಿದ್ದಾಗ ನನಗೆ ಈ ಆತ್ಮಜ್ಞಾನವನ್ನು ಹಂಚುವ ಕಾರ್ಯ ಎಂದಿನಿಂದ ಆರಂಭವಾಗುವುದೆಂಬ ಜಿಜ್ಞಾಸೆಯಾಯಿತು. ಆಗ ಗುರುದೇವರು ಹೇಳಿದರು, ಎಲ್ಲಿಯವರೆಗೆ ಗಡಿಗೆ ತುಂಬುವುದಿಲ್ಲವೋ ಅಲ್ಲಿಯವರೆಗೂ ಗಡಿಗೆಯಿಂದ ನೀರು ಹೊರಗೆ ಬರುವ ಕ್ರಿಯೆ ಪ್ರಾರಂಭವಾಗುವುದಿಲ್ಲ. ಗಡಿಗೆಯಿಂದ ನೀರು ಸುರಿಯಬೇಕಾದರೆ ಗಡಿಗೆ ಅಥವಾ ಹಂಡೆ ಭರ್ತಿಯಾಗಬೇಕು. ಇನ್ನೂ ಹಂಡೆ ಭರ್ತಿಯಾಗಿಲ್ಲ. ಹಂಡೆ ಭರ್ತಿಯಾಗಲು ತಡವಾಗುತ್ತಿರುವ ಕಾರಣ ಹಂಡೆ ಬಹಳ ದೊಡ್ಡದಾಗಿದೆ. ನಿನ್ನ ಹಂಡೆ ಬಹಳ ದೊಡ್ಡದಾಗಿದೆ. ಆದುದರಿಂದ ಅದು ಭರ್ತಿಯಾಗಲು ತಡವಾಗುತ್ತಿದೆ ಮತ್ತು ತಡವಾಗಿಯೇ ಆಗುತ್ತದೆ. ಏಕೆಂದರೆ ಅದು ತುಂಬಿ ಹರಿಯಲು ಆರಂಭಗೊಂಡಾಗ ಲಕ್ಷಾಂತರ ಆತ್ಮಗಳು ಅದರಿಂದ ತಮ್ಮ ಬಾಯಾರಿಕೆಯನ್ನು ತೀರಿಸಿಕೊಳ್ಳುತ್ತವೆ. ಈಗ ಹಂಡೆಯಲ್ಲಿ ಖಾಲಿ ಜಾಗವಿದೆ. ಕರ್ಮಗಳ ಕೊಚ್ಚೆ ಇದೆ. ಅವೆಲ್ಲ ನಶಿಸಲೇಬೇಕು. ಅಲ್ಲಿಯವರೆಗೂ ಕೇವಲ ಶಾಂತಿಯಿಂದ ಕಾಯಬೇಕಾಗಿದೆ. ನಾನು ಕಾಯುತ್ತೇನೆ ಮತ್ತು ನೀನು ಕೂಡ ಕಾಯಬೇಕು. ಈಗಲೂ ನಿನ್ನ ಕೆಲವು ಭೋಗಗಳು ಬಾಕಿ ಇವೆ. ಅವುಗಳನ್ನು ಸಮಾಜಕ್ಕೆ ಹೋಗಿಯೇ ಅನುಭವಿಸಬೇಕಾಗಿದೆ. ಅವು ಸಂಪೂರ್ಣವಾಗಿ ಮುಗಿಯುವವರೆಗೂ ಚೈತನ್ಯವು ಸಂಪೂರ್ಣವಾಗಿ ಭರ್ತಿಯಾಗುವುದಿಲ್ಲ ಮತ್ತು ಸಂಪೂರ್ಣವಾಗಿ ತುಂಬಿದ ತಕ್ಷಣ ಹಂಡೆಯು ಏನು ಮಾಡಬೇಕಾಗಿಲ್ಲ. ನೀರು ತನ್ನಿಂದ ತಾನೇ ಹಂಡೆಯಿಂದ ಹೊರಬರಲು ಪ್ರಾರಂಭವಾಗುತ್ತದೆ. ಇದು ಒಂದು ನೈಸರ್ಗಿಕ ಕ್ರಿಯೆ. ಯಾವಾಗ ಆಗಬೇಕು ಆಗ ಆಗಿಯೇ ಆಗುವುದು. ಈಗ ಅದು ನಿನ್ನ ಕಾರ್ಯಕ್ಷೇತ್ರವಲ್ಲ. ನೀನು ನಿನ್ನ ಕಾರ್ಯಕ್ಷೇತ್ರದಲ್ಲಿದ್ದು ಕಾರ್ಯಗಳನ್ನು ಮಾಡು. ಅದು ಒಂದು ನಿಶ್ಚಿತವಾದ ಕಾರ್ಯವಾಗಿದೆ. ಅದು ಸಮಯ ಬಂದಾಗಲೇ ಆಗುವುದು. ಆ ಸಮಯ ಬಂದಾಗಲೇ ಅದಕ್ಕೆ ಯಾರಾದರೂ ಗುರುವಿನ ಕೃಪೆಯು ಪ್ರಾಪ್ತವಾಗುವುದು. ಆಗ ನೀನು ನಿನ್ನ ಗುರುವಿನ ಮಾಧ್ಯಮವಾಗುವೆ. ಎಲ್ಲ ಕೆಲಸಗಳು ತನ್ನಿಂದ ತಾನೇ ಆಗುತ್ತಾ ಹೋಗುತ್ತವೆ. ಗುರುಶಕ್ತಿಗಳು ತಮ್ಮ ಮಾಧ್ಯಮದಿಂದ ಎಲ್ಲ ಕಾರ್ಯಗಳನ್ನು ಮುಗಿಸಿಕೊಳ್ಳುತ್ತಾರೆ. ಹೇಗೆ ಮಾಡಿಸಿಕೊಳ್ಳುತ್ತಾರೆಂಬುದು ಮಾಧ್ಯಮಕ್ಕೂ ಕೂಡ ತಿಳಿಯುವುದಿಲ್ಲ. ಏಕೆಂದರೆ ಮಾಧ್ಯಮವು ಸ್ವತಃ ಏನೂ ಮಾಡಬೇಕಾಗಿಲ್ಲ. ಶಕ್ತಿಗಳೇ ಎಲ್ಲ ಕಾರ್ಯಗಳನ್ನು ಮಾಡುತ್ತವೆ. ಅದು ಕೇವಲ ನೆಪ ಮಾತ್ರವಾಗಿರುತ್ತದೆ. ಎಲ್ಲಿಯವರೆಗೂ ಇಂತಹ ಸ್ಥಿತಿ ಬರುವುದಿಲ್ಲವೋ ಅಲ್ಲಿಯವರೆಗೂ ಕಾರ್ಯದ ಪ್ರಾರಂಭವಾಗುವುದಿಲ್ಲ. ಎಲ್ಲಿಯವರೆಗೆ ಕೊಡಲು ಉದ್ದೇಶ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಕೊಡಲು ಆಗುವುದಿಲ್ಲ. ಆತ್ಮಜ್ಞಾನವನ್ನು ಕೊಡಲು ಈಗ ನಿನ್ನ ಬಳಿ ಯಾವುದೇ ಉದ್ದೇಶವಿಲ್ಲ. ಉದ್ದೇಶವು ಕೂಡ ವಾಸ್ತವವಾಗಿ ಒಂದು ನೆಪ ಮಾತ್ರ. ಜೀವನದಲ್ಲಿ ಎಲ್ಲಿಯವರೆಗೂ ಉದ್ದೇಶ ಸಿಗುವುದಿಲ್ಲವೋ ಅಲ್ಲಿಯವರೆಗೂ ಆತ್ಮದ ಜ್ಞಾನವನ್ನು ಕೊಡಲಾಗುವುದಿಲ್ಲ. ಈಗ ನಿನ್ನ ಹತ್ತಿರ ಆತ್ಮಜ್ಞಾನವನ್ನು ಕೊಡಲು ಯಾವುದೇ ಉದ್ದೇಶವೇ ಇಲ್ಲ. ಸಮಯ ಬಂದಾಗ ಯಾವುದಾದರೂ ಉದ್ದೇಶವು ಬರುವುದು. ಯಾವುದಾದರೂ ಉದ್ದೇಶವು ಇದ್ದೇ ಇರುತ್ತದೆ. ಯಾವಾಗ ಉದ್ದೇಶವು ಬರುವುದೋ ಆಗಲೇ ಈ ಕಾರ್ಯವು ಪ್ರಾರಂಭವಾಗುವುದು. ಉದ್ದೇಶವೂ ಕೂಡ ನಿಶ್ಚಿತವಾಗಿದೆ. ಯಾವುದೋ ಬಹಳ ದೊಡ್ಡ ಉದ್ದೇಶದಿಂದ ನಿನ್ನನ್ನು ತಯಾರು ಮಾಡಲಾಗುತ್ತಿದೆ. ಆ ಪವಿತ್ರ ಉದ್ದೇಶವು ನನಗೂ ತಿಳಿದಿದೆ. ಆದರೆ ನೀನು ಅದನ್ನು ತಿಳಿದುಕೊಳ್ಳುವ ಸಮಯ ಇನ್ನೂ ಬಂದಿಲ್ಲ. ನಿನಗೆ ಮೊದಲೇ ತಿಳಿಸಿ, ನಾನು ಕಾಲದ ಮಧ್ಯೆ ಹಸ್ತಕ್ಷೇಪ ಮಾಡಲು ಬಯಸುವುದಿಲ್ಲ. ಸಮಯ ಬಂದಾಗ ಅದು ಹೊರಗಡೆ ಬಂದೇ ಬರುವುದು. ನಾವು ಉಚಿತವಾದ ಸಮಯದವರೆಗೂ ಕಾಯಬೇಕಾಗುವುದು. ಆ ಉದ್ದೇಶವು ಎಷ್ಟು ದೊಡ್ಡದಾಗಿದೆ ಎಂದರೆ ಅದರ ಮುಂದೆ ಜೀವನವೂ ಕೂಡ ಚಿಕ್ಕದಾಗಿ ಬಿಡುತ್ತದೆ. ಆ ಉದ್ದೇಶವನ್ನು ಪೂರ್ತಿ ಮಾಡುವುದಕ್ಕಾಗಿ ನೀನು
ನಿನ್ನ ಇಡೀ ಜೀವನವನ್ನೇ ಸಮರ್ಪಿಸಿಕೊಂಡಿರುತ್ತೀಯ. ಇದೆಲ್ಲವೂ ಆ ಪವಿತ್ರ ಉದ್ದೇಶವನ್ನು ಪೂರ್ಣಗೊಳಿಸುವುದಕ್ಕಾಗಿ ಮಾಡುವ ಪ್ರಯತ್ನವಾಗಿದೆ. ಈಗ ತಯಾರಿ ಮಾತ್ರ ನಡೆಯುತ್ತಿದೆ. ನಾವು ಯಾವುದಾದರೂ ಮನೆಯಲ್ಲಿ ಜನ್ಮ ಪಡೆದಾಗ ಹಾಗೆಯೇ ಕೆಲವು ಋಣಗಳಿರುತ್ತವೆ. ಪಿತೃಋಣ, ಮಾತೃಋಣ, ಇತರ ಸಂಬಂಧಗಳ ಋಣ. ನಾವು ಇವೆಲ್ಲವನ್ನು ತೀರಿಸುವವರೆಗೂ ಅವುಗಳಿಂದ ಮುಕ್ತರಾಗುವುದಿಲ್ಲ. ನಾವು ಮುಕ್ತರಾಗುವವರೆಗೂ ಮುಂದೆ ಹೋಗಲು ಆಗುವುದಿಲ್ಲ. ಇವೆಲ್ಲವೂ ಜೀವನದ ಘಟನೆಗಳಾಗಿದ್ದು ನಡೆಯುತ್ತಲೇ ಇರುತ್ತವೆ. ಆ ಘಟನೆಗಳು ಕೂಡ ನಿಮಿತ್ತವಾಗಿವೆ. ಅವು ಇಲ್ಲವಾದರೆ ಜೀವನವು ಮುಂದೆ ಸಾಗುವುದಾದರೂ ಹೇಗೆ? ಇದನ್ನೇ ಜೀವನವೆನ್ನುತ್ತಾರೆ. ನೀನಂತೂ ಕ್ರಮಬದ್ಧವಾಗಿ ಧ್ಯಾನವನ್ನು ಮಾಡಬೇಕು. ಧ್ಯಾನವು ಸದಾ ನಿನಗೆ ಸಮತೋಲನವನ್ನು ಕೊಡುತ್ತದೆ ಮತ್ತು ಸಮತೋಲನವೇ ಸಮಾಧಾನವನ್ನು ಕೊಡುವುದು. ಸಮಾಧಾನದ ಕಾರಣ ನೀನು ಯಾವಾಗಲೂ ಶಾಶ್ವತವಾದ ಸುಖವನ್ನು ಹೊಂದುವೆ ಮತ್ತು ಯಾವಾಗಲೂ ಶಾಶ್ವತವಾದ ಸುಖವನ್ನೇ ಗ್ರಹಿಸುತ್ತಿರುತ್ತೀಯ. ಒಂದು ಸಾರಿ ಯಾರಾದರೂ ಶಾಶ್ವತವಾದ ಸುಖದ ಆನಂದವನ್ನು ಪಡೆದರೆ ಆನಂತರ ಅವರ ಗಮನ ಶಾರೀರಿಕ ಸುಖಗಳ ಕಡೆಗೆ ಎಂದೂ ಹೋಗುವುದಿಲ್ಲ. ಎಲ್ಲದಕ್ಕಿಂತಲೂ ಕೆಳಗಿನ ಮಟ್ಟದಲ್ಲೇ ಶಾರೀರಿಕ ಸುಖ ಇರುತ್ತದೆ. ಅದನ್ನು ನಾವು ವಿಶ್ರಾಂತಿ ನೀಡುವ ಉಪಕರಣಗಳಿಂದ, ಸೌಲಭ್ಯಗಳಿಂದ ಪಡೆಯುತ್ತೇವೆ. ನಾವು ನಿಧಾನವಾಗಿ ಅಂತಹ ಸುಖಕ್ಕೆ ಹೊಂದಿಕೊಂಡು ಬಿಡುತ್ತೇವೆ ಮತ್ತು ಶಾರೀರಿಕ ಸುಖದ ಸೌಲಭ್ಯಗಳನ್ನೇ ಸುಖವೆಂದುಕೊಳ್ಳುತ್ತೇವೆ. ಆದರೆ ಈ ಸುಖದ ಸೌಲಭ್ಯಗಳಿಗೆ ಒಂದು ಮಿತಿ ಇದೆ. ಒಂದು ಮಿತಿಯವರೆಗೂ ಅವು ಆರಾಮ ಅಥವಾ ಸುಖವನ್ನು ಕೊಡುತ್ತವೆ. ಆಮೇಲೆ ತಿಳಿಯುತ್ತದೆ ಇವೆಲ್ಲ ಸುಖವನ್ನು ಕೊಡುವ ಸೌಕರ್ಯಗಳೆಂದು, ಇವೆಲ್ಲ ಉಪಕರಣಗಳೆಂದು, ಇವು ಸುಖವಲ್ಲವೆಂದು, ಇವುಗಳಲ್ಲಿ ಸುಖವಿಲ್ಲವೆಂದು. ಈ ಸೌಲಭ್ಯಗಳಲ್ಲಿ ಸುಖವಿದೆಯೆಂದು ಅಂದುಕೊಳ್ಳುತ್ತೇವೆ. ವಾಸ್ತವದಲ್ಲಿ ನಮ್ಮ ತಪ್ಪು ಕಲ್ಪನೆಯ ಕಾರಣ ಈ ರೀತಿ ಅನಿಸುತ್ತೆ. ಒಂದು ಪರಮಾವಧಿಯನ್ನು ದಾಟಿದ ಮೇಲೆ ಈ ಕಲ್ಪನೆಯೂ ಕೂಡ ಮುರಿದು ಬೀಳುತ್ತದೆ. ಆಗ ಆ ಧನವಂತನು ಎಲ್ಲ ಸುಖ ಸೌಲಭ್ಯಗಳನ್ನು ತ್ಯಾಗ ಮಾಡಿ ಶಾಶ್ವತವಾದ ಸುಖವನ್ನು ಹುಡುಕುತ್ತಾನೆ. ಏಕೆಂದರೆ ಯಾವುದರಲ್ಲಿ ಸುಖವಿದೆ ಎಂದು ತಿಳಿದಿದ್ದನೋ ಅವು ಕೇವಲ ಶರೀರಕ್ಕೆ ವಿಶ್ರಾಂತಿ ಕೊಡುವ ಸೌಲಭ್ಯಗಳಾಗಿದ್ದವು ಎಂದು ತಿಳಿದುಕೊಳ್ಳುತ್ತಾನೆ. ವಾಸ್ತವದಲ್ಲಿ ಇದು ಸುಖವಲ್ಲ, ಏಕೆಂದರೆ ಅಲ್ಲಿ ಸಮಾಧಾನವಿರಲಿಲ್ಲ. ಆನಂತರ ಮನುಷ್ಯನು ಅಲ್ಲಿಂದ ಮುಂದಕ್ಕೆ ಹೊರಡಲು ಸಿದ್ಧನಾಗುತ್ತಾನೆ. ಆದರೆ ಅಹಂಕಾರವು ಅಡ್ಡ ಬರುವುದು. ಅಲ್ಲಿ ಬುದ್ಧಿಯ ಹಂತದಲ್ಲಿ ಸುಖವನ್ನು ತಿಳಿಯಲು ಪ್ರಯತ್ನ ಪಡುತ್ತಿರುತ್ತಾನೆ. ಪುಸ್ತಕಗಳನ್ನು ಓದಿ, ಪ್ರವಚನ ಸತ್ಸಂಗಗಳಿಗೆ ಹೋಗಿ ಜ್ಞಾನವನ್ನು ಪಡೆದು ಸುಖವನ್ನು ಕೂಡ ತಿಳಿಯಲು ಪ್ರಯತ್ನ ಪಡುತ್ತಾನೆ. ವಾಸ್ತವದಲ್ಲಿ ಸುಖವೆಂದರೆ ಏನೆಂದು ತಿಳಿಯಲು ಮಾಡುವ ಈ ಆತ್ಮಸುಖದ ಹುಡುಕಾಟವೇ ಅವನನ್ನು ಯಾವುದಾದರೂ ಜೀವಂತ ಗುರುಗಳ ಸಮೀಪಕ್ಕೆ ಕರೆದುಕೊಂಡು ಹೋಗುತ್ತದೆ. ಅವರ ಸಾನ್ನಿಧ್ಯದಲ್ಲಿ ಅನುಭವವಾದಾಗ ಅವನಿಗೆ ಆತ್ಮಸುಖವೇನೆಂದು ತಿಳಿದುಕೊಳ್ಳುತ್ತಾನೆ. ನಂತರ ಬುದ್ಧಿಯು ಬಿದ್ದು ಹೋಗಿ ಅವನು ಪರಮಸುಖವನ್ನು ಹೊಂದುತ್ತಾನೆ. ಆ ಪರಮಸುಖದಲ್ಲಿಯೇ ವಿಲೀನನಾಗುತ್ತಾನೆ. ಅವನ ಇಡೀ ಜಗತ್ತೇ ಅಲ್ಲಿಗೆ ಪರಿಮಿತವಾಗಿ ಬಿಡುತ್ತದೆ. ಆದರೆ ಇಲ್ಲಿಯವರೆಗೂ ತಲುಪಲು ಮನುಷ್ಯನು ಜೀವನದ ದೊಡ್ಡ ಭಾಗವನ್ನು ಕಳೆದುಕೊಳ್ಳಬೇಕಾಗುವುದು. ಇದನ್ನು ತಿಳಿಯಲು ಜೀವನದ ಬಹುಪಾಲು ಕಳೆದು ಹೋಗುವುದು. ಇದು ಒಂದು ದೊಡ್ಡ ಕಾರ್ಯವಿಧಾನವಾಗಿರುವುದು. ನಿನಗೋ ಇದಕ್ಕೂ ಮುಂದೆ ಹೋಗಬೇಕಾಗಿರುವುದು. ಆತ್ಮಸುಖವನ್ನು ಪಡೆದು ಹಂಚುವುದು ಇನ್ನೂ ಒಂದು ದೊಡ್ಡ ಕೆಲಸವಾಗಿರುವುದು. ಏಕೆಂದರೆ ಇಲ್ಲಿಯವರೆಗೂ ಹಂಚುವ ಇಚ್ಛೆ ತೀವ್ರವಾಗಿರುವುದಿಲ್ಲ ಮತ್ತು ಹಂಚುವ ಯಾವುದೇ ಉದ್ದೇಶವೂ ಇರುವುದಿಲ್ಲವೋ ಅಲ್ಲಿ ಕೊಡಲು ಆಗುವುದಿಲ್ಲ. ಇದು ಆಂತರ್ಯದ ಆತ್ಮದ ಭಾವವಾಗಿರುವುದು. ಆತ್ಮಸುಖವು ಆತ್ಮದ್ದೇ ಆಗಿರುವುದು. ಹಂಚುವ ತೀವ್ರ ಇಚ್ಛೆಯೂ ಕೂಡ ಆತ್ಮದ್ದೇ ಆಗಿರಬೇಕು ಮತ್ತು ಆತ್ಮಕ್ಕೆ ಇಂತಹ ಪವಿತ್ರವಾದ ಉದ್ದೇಶವೂ ಇರಬೇಕು. ಆಗಲೇ ಅದನ್ನು ಹಂಚಬಲ್ಲನು. ಈ ರೀತಿ ಆಗುವವರೆಗೂ ಹಂಚುವ ಕಾರ್ಯವಾಗುವುದಿಲ್ಲ. ಆತ್ಮಸುಖದ ಸಂಬಂಧವು ಆತ್ಮದೊಡನೆ ಇರುವುದು ಮತ್ತು ಸಾಮೂಹಿಕತೆಯೊಡನೆ ಕೂಡಿಕೊಂಡಿರುವುದರಿಂದ ಇದನ್ನು ಹಂಚುವುದೇ ಒಂದು ದೊಡ್ಡ ಕಾರ್ಯವಾಗಿರುತ್ತದೆ. ಇಂತಹ ದೊಡ್ಡ ಕಾರ್ಯವಾಗಲು ಉದ್ದೇಶವೂ ಕೂಡ ಅಷ್ಟೇ ದೊಡ್ಡದಾಗಿರಬೇಕು. ಇಲ್ಲದಿದ್ದಲ್ಲಿ ಅಲ್ಲಿಯವರೆಗೂ ಈ ಕಾರ್ಯವು ಪ್ರಾರಂಭವಾಗಲಾರದು. ನಾವು ನಿಧಾನವಾಗಿ ನಡೆಯುತ್ತಿದ್ದೆವು ಹಾಗೂ ಸಂಜೆಯ ಕಾಲಕ್ಕೆ ಒಂದು ನದಿಯ ದಡಕ್ಕೆ ತಲುಪಿದೆವು. ಅಲ್ಲಿ ಒಬ್ಬ ಆದಿವಾಸಿಯ ಜಮೀನಿನಲ್ಲಿ ವಾಸ್ತವ ಮಾಡಿದೆವು. ಅಲ್ಲಿ ಶುಂಠಿಯನ್ನು ಬೆಳೆಯುತ್ತಿದ್ದರು.
ಮರುದಿನ ಬೆಳಗ್ಗೆ ಆ ಆದಿವಾಸಿಗಳ ಸಹಾಯದಿಂದ ದೋಣಿಯನ್ನು ನದಿಯನ್ನು ದಾಟಿ ನಿಧಾನವಾಗಿ ಮುಂದಿನ ಪ್ರಯಾಣ ಮಾಡಿದೆವು. ನದಿಯ ನಂತರದ ರಸ್ತೆ ಕೆಲವು ಮೈಲಿಗಳವರೆಗೂ ಕಲ್ಲುಗಳಿಂದ ತುಂಬಿ ಹೋಗಿತ್ತು. ನಾವು ಆ ಸಣ್ಣ ಸಣ್ಣ ಕಲ್ಲುಗಳ ಮೇಲೆ ನಡೆಯಬೇಕಾಗಿತ್ತು. ಇಲ್ಲಿಯ ನದಿಗೆ ಆಳವಿರಲಿಲ್ಲ. ಅದರಲ್ಲಿ ಪ್ರವಾಹ ಜಾಸ್ತಿಯಾದಾಗ ಆಗ ಅದರ ಪಾತ್ರವು ಬಹಳ ವಿಶಾಲವಾಗುತ್ತಿತ್ತು. ಈಗಲೂ ಕೆಳಗೆ ಬಂದ ಮೇಲೂ ಪರ್ವತ ಶಿಖರಗಳು ಬಿಸಿಲಿನಲ್ಲಿ ಹೊಳೆಯುತ್ತಿದ್ದವು ಮತ್ತು ಅವುಗಳ ಮೇಲೆ ಇನ್ನೂ ಕಟ್ಟಿದ ಮಂಜು ಹೊಳೆಯುತ್ತಿತ್ತು. ಇಲ್ಲಿಯ ಕೆಲವು ಆದಿವಾಸಿಗಳು ಪಂಚತತ್ವಗಳನ್ನು ದೇವತೆಗಳೆಂದು ಪೂಜಿಸುತ್ತಾರೆ ಮತ್ತು ಕೆಲವರು ಬುದ್ಧನ ಅನುಯಾಯಿಗಳಾಗಿದ್ದರು. ತುಂಬ ಶಾಂತ ಸ್ವಭಾವದ ಜನರಾಗಿದ್ದರು. ಕೆಲವು ಆದಿವಾಸಿಗಳು ಭತ್ತದ ವ್ಯವಸಾಯವನ್ನು ಮಾಡುತ್ತಿದ್ದರು. ಅಲ್ಲಿನ ಆದಿವಾಸಿಗಳು ಆದಿ, ನಿಶಿ, ಕಾಂಬಾತಿ ಎಂಬ ಬೇರೆ ಬೇರೆ ಜಾತಿಯವರಾಗಿದ್ದರು. ಈ ಆದಿವಾಸಿಗಳು ಕಾಂಬಾತಿ ಜಾತಿಯವರಾಗಿದ್ದರು. ಈ ಜಾತಿ ಪ್ರಾಯಶಃ ಶಾಂತ ಸ್ವಭಾವದವರಾಗಿರುತ್ತಾರೆ ಮತ್ತು ಬೌದ್ಧ ಧರ್ಮವನ್ನು ನಂಬುವಂಥವರಾಗಿದ್ದರು. ಬಹಳ ಒಳ್ಳೆಯ ಜನರಾಗಿರುತ್ತಾರೆ. ಬಹಳ ಸ್ನೇಹಶೀಲರಾಗಿರುತ್ತಾರೆ. ಇವರ ಉಡುಗೆ ಪುರುಷರಿಗೆ ಲುಂಗಿ ಮತ್ತು ಕುರ್ತಾ, ಸ್ತ್ರೀಯರು ಲುಂಗಿಯಂತಹ ಒಂದು ಬಟ್ಟೆಯನ್ನು ಸ್ವಲ್ಪ ಮೇಲಕ್ಕೆ ಕಟ್ಟುತ್ತಿದ್ದರು. ಅದರ ಮೇಲೆ ಒಂದು ಸಡಿಲವಾದ ರವಿಕೆ ಹಾಗೂ ಚಳಿಯ ದಿನಗಳಲ್ಲಿ ಲುಂಗಿಯ ಮೇಲೆ ಶಾಲನ್ನು ಸುತ್ತಿಕೊಳ್ಳುತ್ತಾರೆ. ಹೊಲದಲ್ಲಿ ಕೆಲಸ ಮಾಡುವ ಹೆಂಗಸರು ತಮ್ಮ ಬೆನ್ನಿನ ಮೇಲೆ ತಮ್ಮ ಮಕ್ಕಳನ್ನು ಕಟ್ಟಿಕೊಂಡಿರುತ್ತಾರೆ. ಮಗು 4ರಿಂದ 5 ವರ್ಷಗಳಾಗುವವರೆಗೂ ಮಗುವನ್ನು ಕಟ್ಟಿಕೊಂಡೇ ಇರುತ್ತಾರೆ. ಆ ಮಗುವು ತಾಯಿಯ ಬೆನ್ನಿನ ಮೇಲೆ ಕುಳಿತೆ ಇಡೀ ಪ್ರಪಂಚವನ್ನು ನೋಡುತ್ತಿರುತ್ತದೆ. ಇಲ್ಲಿ ವಾಸಿಸುವ ಜನರು ಮಂಗೋಲಿಯಾ ಜನಾಂಗದವರಾಗಿರುತ್ತಾರೆ. ಈ ಜನರ ಎತ್ತರ ಕಡಿಮೆ ಇರುತ್ತದೆ, ಆದರೆ ಶ್ವೇತ ವರ್ಣದವರಾಗಿರುತ್ತಾರೆ ಮತ್ತು ಕೆಲವರು ಹಳದಿ ಬಣ್ಣದವರೂ ಆಗಿರುತ್ತಾರೆ. ಇಲ್ಲಿನ ಕಾಡಿನಲ್ಲಿ ಆ ಸಮಯದಲ್ಲಿ ಕಟ್ಟಿಗೆಗಳನ್ನು ಕತ್ತರಿಸುವ ಕೆಲಸ ನಡೆಯುತ್ತಿತ್ತು. ಆನೆಗಳು ಬಹಳ ದೊಡ್ಡ ಸಂಖ್ಯೆಯಲ್ಲಿದ್ದವು ಮತ್ತು ಅವು ಕಟ್ಟಿಗೆಗಳನ್ನು ಇಲ್ಲಿಂದ ಅಲ್ಲಿಗೆ ತೆಗೆದುಕೊಂಡು ಹೋಗುವ ಕೆಲಸವನ್ನು ಮಾಡುತ್ತಿದ್ದವು. ಕಾಡಿನ ಕಟ್ಟಿಗೆಗಾಗಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಡನ್ನು ಕಡಿಯಲಾಗುತ್ತಿತ್ತು. ಬಹಳ ದುಃಖವಾಯಿತು. ಇಷ್ಟೊಂದು ದೊಡ್ಡದಾದ ದಪ್ಪದಾದ ಮರಗಳನ್ನು ಕೇವಲ ಕಟ್ಟಿಗೆಗಾಗಿ ಕಡಿಯಲಾಗುತ್ತಿತ್ತು. ಈ ಮರಗಳನ್ನು ಬೆಳೆಸಲು ವರ್ಷಗಳೇ ಆಗಿರಬಹುದು, ಆದರೆ ಅವನ್ನು ಕತ್ತರಿಸಲು ಕೆಲವೇ ನಿಮಿಷಗಳು ಹಿಡಿಸುತ್ತಿತ್ತು. ದೊಡ್ಡ ದೊಡ್ಡದಾದ ಉದ್ದವಾದ ಮರಗಳನ್ನು ಕತ್ತರಿಸಲಾಗುತ್ತಿತ್ತು. ನಾವು ಈ ಎಲ್ಲ ದೃಶ್ಯಗಳನ್ನು ನೋಡಿ ಈ ಕಟ್ಟಿಗೆಗಳನ್ನು ಕತ್ತರಿಸುವ ಕೆಲಸಗಳು ನಿಂತು ಹೋಗಲೆಂದು ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೆವು. ಗುರುದೇವರು ಹೇಳಿದರು, ಇದೆಲ್ಲ ನಾನು ಬಂದಾಗಲಿಂದ ನಡೆಯುತ್ತಿದೆ. ಪ್ರತಿ ವರ್ಷವೂ ನಾನು ಕೆಳಗೆ ಬಂದು ನೋಡಿದಾಗ ಈ ಕಡಿಯುವ ಕೆಲಸ ನಡೆಯುತ್ತಿತ್ತು. ಈ ಕತ್ತರಿಸುವ ಗುತ್ತಿಗೆದಾರರ ಬಳಿ ಸರ್ಕಾರದ ಅನುಮತಿ ಪತ್ರವೂ ಇರುತ್ತದೆ. ಆದರೆ ಹೆಚ್ಚಿನ ಕತ್ತರಿಸುವ ಕೆಲಸಗಳು ಕಾನೂನು ಬಾಹಿರವಾಗಿರುತ್ತದೆ, ಏಕೆಂದರೆ ಅನುಮತಿ ಕೊಟ್ಟಿರುವುದಕ್ಕಿಂತ ಹೆಚ್ಚಾಗಿ ಮರಗಳನ್ನು ಕತ್ತರಿಸುತ್ತಾರೆ. ಇದರ ಬಗ್ಗೆ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇರುವುದಿಲ್ಲ. ಸರಕಾರಿ ಅಧಿಕಾರಿಗಳು ಈ ಕಾಡುಗಳವರೆಗೆ ನೋಡಲು ಬರುತ್ತಲೇ ಇರಲಿಲ್ಲ. ಕತ್ತರಿಸಿರುವ ಮರದ ದಿಮ್ಮಿಗಳನ್ನು ಲಾರಿಗಳಲ್ಲಿ ತುಂಬಿಸಿ ಅಸ್ಸಾಮಿಗೆ ಕಳುಹಿಸಿ ಬಿಡುತ್ತಾರೆ. ನಮ್ಮ ಪ್ರಯಾಣವು ಹೆಚ್ಚಾಗಿ ಕಾಡಿನಲ್ಲೇ ಆಗುತ್ತಿತ್ತು. ಆದುದರಿಂದ ನಮಗೆ ಮಾನವ ವಸತಿಗಳು ಸಿಕ್ಕುತ್ತಿರಲಿಲ್ಲ. ಆದರೆ ಮನುಷ್ಯರ ವಸತಿಗಳು ರಸ್ತೆಯ ಪಕ್ಕದಲ್ಲಿ, ರಸ್ತೆಯ ಸುತ್ತಮುತ್ತಲೂ ಅವಶ್ಯವಾಗಿ ಇರುತ್ತಿದ್ದವು ಮತ್ತು ಯಾವಾಗಲಾದರೂ ಕಾಣುತ್ತಿದ್ದವು. ಗುರುದೇವರು ಹೇಳಿದರು, ಕಳೆದ 25-30 ವರ್ಷಗಳಿಂದ ಈ ಕಾಡುಗಳನ್ನು ಕಡಿಯುವ ಕೆಲಸವನ್ನು ನಾನು ನೋಡುತ್ತಿದ್ದೇನೆ. ಇದು ನಡೆಯುತ್ತಲೇ ಇದೆ. ನಾವು ನಿಧಾನವಾಗಿ ಪರಶುರಾಮ ಕುಂಡದ ಹತ್ತಿರ ಬಂದೆವು. ಇಲ್ಲಿಯೂ ಒಂದು ದೇವಸ್ಥಾನವನ್ನು ಕಟ್ಟಲಾಗಿತ್ತು. ಅದರಲ್ಲಿಯೂ ಒಬ್ಬ ಬಾಬಾಜಿಯವರು ಹಲವಾರು ವರ್ಷಗಳಿಂದ ವಾಸಿಸುತ್ತಿದ್ದರು. ಒಂದು ಕೊಳವಿತ್ತು. ಅದರ ನೀರು ಕೆಂಪಾಗಿತ್ತು. ಪರಶುರಾಮರು ತಮ್ಮ ತಾಯಿಯವರ ಸಂಹಾರ ಮಾಡಿ ಆ ಪರಶುವನ್ನು ಈ ಸ್ಥಳದಲ್ಲಿ ತೊಳೆದಿದ್ದುದರಿಂದ ಇಲ್ಲಿಯ ನೀರು ಕೆಂಪಾಯಿತೆಂದು ಹೇಳುತ್ತಾರೆ. ಪ್ರಾಯಶಃ ಗುರುದೇವರು ಇಲ್ಲಿಗೆ ಪ್ರತಿ ವರ್ಷವೂ 1 ಸಾರಿಯಾದರೂ ಅವಶ್ಯವಾಗಿ ಬರುತ್ತಿದ್ದರು. ಈ ಸ್ಥಳದ ಮೇಲೆ ಗುರುದೇವರಿಗೆ ವಿಶೇಷವಾದ ಒಲವಿತ್ತು. ಕಾರಣ ಇದು ಅವರ ಗುರುದೇವರ ಸ್ಥಳವಾಗಿತ್ತು. ಜೈ ಬಾಬಾ ಸ್ವಾಮಿ. ಇವತ್ತಿನ ಗ್ರಂಥ ಪಠಣವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಶಾಂತಿ ಪಾಠ. ಓಂ ದ್ಯೋ ಶಾಂತಿ
अन्तरिक्षगुं शान्तिः पृथिवी शान्तिः आपः शान्तिः औषधयः शान्तिः वनस्पतयः शान्तिः विश्वे देवः शान्तिः ब्रह्मशान्ति सर्वगुं शान्ति शान्तिरेव शान्ति सा मां शान्तिरेधि ॐ शान्ति शान्ति शान्तिः सर्वरिष्टसुशान्तिर्भवतु।